ಯಕ್ಷಗಾನದಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂದರೆ, ನಾವೆಲ್ಲ ಯಕ್ಷಗಾನ ಫೈನಲ್ ಆಗಿ ನೋಡ್ಬಿಡ್ತೀವಿ ಸ್ಟೇಜ್ ಮೇಲೆ ಆಗೋದನ್ನ. ಆದರೆ ಅದರ ಚೌಕಿ ಇದೆಯಲ್ಲ, ಅದರ ಮೇಕಪ್ ರೂಮ್, ಅದು ದೊಡ್ಡ ಒಂದು ಅನುಭವದ ಶಾಲೆ ಅದು. ಯಾಕಂದರೆ ಯಕ್ಷಗಾನದ ಒಂದು ಒಂದು ಚೌಕಿ, ಅದಕ್ಕೆ ಚೌಕಿ ಅಂತ ಕರೀತಾರೆ, ಗ್ರೀನ್ ರೂಮ್ಗೆ. ಅಲ್ಲಿ ಹೋಗಿ ಕೂತಾಗ ಒಂದು ಯಕ್ಷಗಾನದ ವೇಷ ತಯಾರಾಗೋದಿದೆಯಲ್ಲ, ನಮ್ಮ ಊರಿನಲ್ಲಿ ನಾವು ನೋಡಿದ ವ್ಯಕ್ತಿ, ಯಾಕಂದ್ರೆ ಹವ್ಯಾಸ ಯಕ್ಷಗಾನ, ಒಬ್ಬ ಟೈಲರ್ ಆಗಿರ್ಬೋದು. ನಮ್ಮೂರಲ್ಲಿ ಟೈಲರ್ ಗಂಪಿ ಅಂತ ಇದ್ರು, ಕಣಿಯನ್ ಅಂತಿದ್ರು, ಮತ್ತು ಗಜುಭಟ್ರು ಅಂತಿದ್ರು. ಅವರು ಹಾಲು ಮಾರಾಟ ಮಾಡ್ತಾ ಇದ್ರು, ಅವರು ಪಂಚಾಯತ್ ಚೇರ್ಮನ್ ಆಗಿದ್ರು. ಮತ್ತು ಬರವಣಿ ಅಂತಿದ್ರು, ಅವರು ಕೂಡ ಒಂದು ಟೈಲರ್ ಆಗಿದ್ರು. ಹೀಗೆ ಬೇರೆ ಬೇರೆ. ಆಮೇಲೆ ಗಜಾನನ್ ಅಂತ ಇದ್ರು, ಅವರು ನಮ್ಮ ಸ್ಕೂಲಲ್ಲಿ ಪ್ಯೂನ್ ಆಗಿದ್ರು. ಇವರೆಲ್ಲ ಬೇರೆ 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 ಕಾರ್ಯದಲ್ಲಿದ್ದವರೆಲ್ಲ ಅಲ್ಲಿ ಬಂದು ಒಂದು ಮುಂಡು, ಒಂದು ಬನಿಯನ್ ಹಾಕೊಂಡು, ಒಂದು ಕನ್ನಡಿ ಎದುರುಗಡೆ ಕೂತ್ಕೊಂಡು ಬಣ್ಣ ಹಚ್ಕೋತಾ ಯಕ್ಷರಾಗ್ಬಿಡೋದಿದೆಯಲ್ಲ, ಅದು ಅವರೆಲ್ಲರೂ ಒಂದು ಬೇರೆ ಲೋಕಕ್ಕೆ ಹೋಗೋದು. ಅವನು ಸುಧನ್ವ ಆಗ್ತಾನೆ, ಅವನ ಧರ್ಮರಾಜ ಆಗ್ತಾನೆ, ಅವನು ವೀರಸೇನ ಆಗ್ತಾನೆ. ಅಥವಾ ಆ ಒಂದು ಮಾರ್ಪಾಟು ನೋಡೋದೇ ನಮಗೆ ದೊಡ್ಡ, ಯಕ್ಷಗಾನಕ್ಕಿಂತ ದೊಡ್ಡ ಖುಷಿ. ನಾವು 5:30ಗೆ ಹೋಗಿ ಕೂತ್ಬಿಡ್ತಿದ್ವಿ, ನಾವು ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾ ಕೂತ್ಕೊಳ್ಳೋದು, ಈ ವೇಷಗಳು ತಯಾರಾಗೋದು. ಅದೊಂದು ಮಾರ್ಪಾಟು, ಆ ಮೆಟಾಮಾರ್ಫೋಸಿಸ್ ಅಂದರೆ ಒಂದು ಐಹಿಕವಾದ ಮತ್ತು ದೈಹಿಕವಾದ ಜಗತ್ತಿನಿಂದ ಒಂದು ಯಕ್ಷಲೋಕಕ್ಕೆ ಒಂದು ಹೋಗುವಂಥ ಒಂದು ಯಕ್ಷಗಾನದ ಒಂದು ಗ್ರೀನ್ ರೂಮ್ ಇದೆಯಲ್ಲ, ಅದು ನನ್ನನ್ನು ತುಂಬಾ ಸೆಳೆಯುವಂಥದ್ದು. ನನ್ನ ಸೋದರ ಮಾವ, ಅವರನ್ನು ನಾನು ನೆನೆಯಲೇಬೇಕು. ಸೋದರ ಮಾವ ಗೋಪಾಲಕೃಷ್ಣ ರಾಮಚಂದ್ರ ವೆಂಟೇಕರ್ ಅಂತ, ಗೋರಾ ವೆಂಟೇಕರ್ ಅಂತ. ಈಗ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಈ ಕನ್ನಡದಲ್ಲೇ ಇನಿಷಿಯಲ್ಸ್ ಇರೋದು, ಗೋರಾ ವೆಂಟೇಕರ್, ವೆಮ್ನಾ ನಾಯಕ, ಆ ಥರ. ಅಂದರೆ GR ವೆಂಟೇಕರ್ ಹೇಳ್ತಿರ್ಲಿಲ್ಲ, ಗೋರಾ ವೆಂಟೇಕರ್ ಅಂತಲೇ ಅವರು ತಮ್ಮನ್ನು ಕರೆಸ್ಕೊಳ್ತಾ ಇದ್ರು. ಅವರು ನನ್ನ ಸೋದರ ಮಾವ ನನ್ನ ಮೇಷ್ಟ್ರಾಗಿದ್ದರು, 5th ಸ್ಟ್ಯಾಂಡರ್ಡು 6th ಸ್ಟ್ಯಾಂಡರ್ಡು. ಅವರಿಗೆ ಅಪಾರವಾದ ಆಸಕ್ತಿ ಅಂದರೆ ಈ ಪುಸ್ತಕಗಳನ್ನು ಸಂಗ್ರಹಿಸೋದು. ಹಳೆಯ ಯಾವುದೇ ಜಯ ಕರ್ನಾಟಕ, ಜಯಂತಿ ಅಂತ ಹಳೆಯ ಪತ್ರಿಕೆಗಳಿಂದ ಹಿಡಿದು ಎಲ್ಲ ಪತ್ರಿಕೆಗಳನ್ನು ಅವರು ಸಂಗ್ರಹಿಸಿ ಅದನ್ನು ಬುಕ್ ಬೈಂಡ್ ಮಾಡಿ ಇಡ್ತಾ ಇದ್ರು. ಆಮೇಲೆ ಆಲ್ಬಮ್ಗಳನ್ನು ಮಾಡ್ತಾ ಇದ್ರು, ಅಂದರೆ ಥೀಮ್ ಇಟ್ಕೊಂಡು ಪ್ರಾಣಿ, ಪಶು, ಪಕ್ಷಿಗಳು. ಈಗ ಯಾವುದನ್ನ ಎನ್ಸೈಕ್ಲೋಪೀಡಿಯಾ ಅಂತೀವಿ, ಅದನ್ನು ಮನೆಯಲ್ಲೇ ಮಾಡ್ತಾ ಇದ್ರು. ಯಾವ್ಯಾವ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಾಣಿಗಳು, ಪಕ್ಷಿಗಳು, ಮೋಟರ್ಗಳು, ಸ್ಕೂಟರ್ಗಳು ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ಹಚ್ಚಿಡೋದು. ಆಮೇಲೆ ಅದ್ರ ಕೆಳಗಡೆ ಎಲ್ಲ ಕೊಟೇಶನ್ಸ್ ಬರೆಯೋರು. ಅದನ್ನು ಕೂಡ ಬೇರೆ ಬೇರೆ ಕಸ್ತೂರಿ ಪತ್ರಿಕೆಯಲ್ಲಿ ಕೊಟೇಶನ್ಸ್ಗಳು ಬಹಳ ಬರೋದು. ಅಂದರೆ ಈ ಸುಭಾಷಿತಗಳು ಯಾರ್ಯಾರು ಹೇಳಿದ್ದು ಅದನ್ನೆಲ್ಲ ಅದಕ್ಕೆ ಹೊಂದಿಕೆ ಮಾಡಿಡೋದು. ಆಮೇಲೆ ಅವ್ರದ್ದು ತುಂಬ ಹಾಬೀಸು. ಆಮೇಲೆ ಹೊಸದಾಗಿ ಮದುವೆ ಆದವರಿಗೆ ಈ ಥರ ಆಲ್ಬಮ್ ಅವರು ಗಿಫ್ಟಾಗಿ ಕೊಡ್ತಿದ್ರು. ಈಗ ದಾಂಪತ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೊಟೇಶನ್ ಹಾಕಿಬಿಟ್ಟು, ಈ 2 ಹಕ್ಕಿಗಳು, 2 ಹೂವುಗಳು, ಅಥವಾ ಈ ಥರ ಕ್ಯಾಲೆಂಡರ್ಲಿರುವಂಥವು, ಅದನ್ನೆಲ್ಲ ಮಾಡಿ ಆಲ್ಬಮ್ ಮಾಡಿಕೊಡ್ತಿದ್ರು. ಸಾಮಾನ್ಯವಾಗಿ ಟ್ರಿಪ್ ಅಂತಂದರೆ ನಾವು ಸ್ಪೆಷಲ್ ಏನೋ ಒಂದು ಜೋಗ್ ಫಾಲ್ಸಿಗೋ ಅಥವಾ ಮತ್ತೆ ಯಾವುದಕ್ಕೂ ಹೋಗ್ತೀವಿ. ಅವ್ರು ಹಾಗಲ್ಲ, ಏನಾದರೂ ವಿಶೇಷ. ನಮ್ಮೂರ ಹತ್ರ ಒಂದು ಟ್ರಕ್ ಅಪಘಾತ ಆಗಿತ್ತು. ಒಂದು ಟ್ರಕ್ ಬಿದ್ದು ಆ ಟ್ರಕ್ಕಿನ ಬಾನೆಟ್ಟು ಸರಿಯಾಗಿ ಬಾವಿಲಷ್ಟೇ ಹೋಗಿ ಒಂದು ಅದ್ಭುತವಾಗಿ ಬಚಾವಾಗಿದ್ದ ಯಾರೋ ಡ್ರೈವರು. ಯಾಕಂದ್ರೆ ಸರಿಯಾಗಿ ಬಾವಿಯಲ್ಲೇ ಬಾನೆಟ್ ಹೋಯ್ತು, ಅದರದ್ದು ಅಂದರೆ ಕ್ಯಾಬಿನ್ ಹೋಯ್ತು. ಆಮೇಲೆ ಉಳಿದ ಭಾಗ ಹೊರಗಡೆ ಇತ್ತು. ಆ ಟ್ರಕ್ ಅಪಘಾತ ನೋಡೋದಕ್ಕೆ ನಮ್ಮನ್ನು 5 ಮೈಲಿ ನಡೆಸ್ಕೊಂಡು ಕರ್ಕೊಂಡು ಹೋಗಿ ಬೇರೆ ಬೇರೆ ಕಡೆಯಿಂದೆಲ್ಲ ತೋರಿಸಿ, ನೋಡಿ ಅವನು ಅಲ್ಲಿಂದ ಹೀಗೆ ಬಂದ, ಇವನು ಇಲ್ಲಿಂದ ಹೀಗೆ ಬಂದ ಅಂತ ಹೇಳಿ ನಮಗೆ ಅದ್ರ ಕಡೆಯಿಂದ ಆಮೇಲೆ ನಿಬಂಧ ಬರೆಸಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ, ಇದೇ ನಮ್ಮಿಂದ ಬಿಡುಗಡೆ ಮಾಡೋ ಚಟುವಟಿಕೆಗಳು. ಅಂದರೆ ಅನ್ಯದಲ್ಲಿ ಆಸಕ್ತಿಯನ್ನು ಹುಟ್ಟಿಸುವಂಥ ಚಟುವಟಿಕೆಗಳು, ಅನ್ಯದಲ್ಲಿ ಅನುರಕ್ತಿಯನ್ನು ಹುಟ್ಟಿಸ್ಕೊಂಡು. ಅಂದರೆ ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ ಸಾಹಿತ್ಯ ಅಂದರೆ ಸ್ವಾನುರಕ್ತಿಯ ಒಂದು ವಿಲಾಸ ಅಂತ ಅಲ್ಲ. ಅದು ಸ್ವಂತದಿಂದ ಬಿಡುಗಡೆಯಾಗಿ ಒಂದು ಮನುಜಲೋಕದೊಳಗಡೆ ಬರೆಯುವಂಥದ್ದು. ಅದರ ಬಗ್ಗೆ ಒಂದು ಅಟ್ರಾಕ್ಷನ್, ಅದರ ಬಗ್ಗೆ ಒಂದು ಸೆಳೆತ, ಅದನ್ನು ಹುಟ್ಟಿಸುವಲ್ಲಿ ನನ್ನ ಸೋದರ ಮಾವ ಬಹಳ ಮಹತ್ವದ ಪಾತ್ರ ವಹಿಸಿದ್ದಾರೆ. ಆದರೆ ಅವ್ರದ್ದು ಒಂದು ಮಾತ್ರ ನನಗೆ ಸ್ವಲ್ಪ ಇನ್ನೂ ಏನಕ್ಕಾದ್ರೆ ಭಯ ಏನು ಅಂದರೆ, ಅವ್ರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ನೀನು ನನ್ನ ಸೋದರ ಅಳಿಯ ಎಂಬ ಕಾರಣಕ್ಕಾಗಿ ನಾನು ನಿನಗೆ ಪಾರ್ಶಿಯಾಲಿಟಿ ಮಾಡೋದಿಲ್ಲ, ಅಥವಾ ಜನ ಪಾರ್ಶಿಯಾಲಿಟಿ ಮಾಡ್ತೀನಿ ತಿಳ್ಕೋಬಾರ್ದು ಅಂತ ಪ್ರತಿ ಸಲ ಯಾರಿಗಾದ್ರೂ ಏಟ್ ಕೊಟ್ರೆ ಬಂದು ನನಗೊಂದು ಏಟ್ ಕೊಟ್ಟು ಹೋಗ್ತಿದ್ರು. ಯಾರಾದ್ರು ಒಬ್ಬರಿಗೆ ಏಟ್ ಕೊಡೋದು, ಹೋಗುವಾಗ ನೋಡಿ ಇವ್ನು ನೋಡು ನಗ್ತಾ ಇದ್ದಾರೆ ನೋಡು, ಟಕ್ ಅಂತ ಒಂದು ಕೊಟ್ಟು ಹೋಗೋದು. ಯಾಕೆ ನಾವೆಲ್ಲ ಕೆಳಗಡೆ, ನಮಗೆ ಡೆಸ್ಕ್ ಇರಲಿಲ್ಲ, ನಮ್ಮೂರೆಲ್ಲ ಕೆಳಗಡೆ ಹಲ್ಗೆ ಮೇಲೆ ಕೊಟ್ಟು. ಕಾಲೇಜಿಗೆ ಕುಮಟಾ ಕಾಲೇಜ್, ಗೋಕರ್ಣದಲ್ಲಿ ಶಾಲೆ ಆಯಿತು. ಕುಮಟಾ ಕಾಲೇಜು ನಮಗೆ ಸ್ವಲ್ಪ ಅದು ಒಂದು ದೊಡ್ಡ ಸಂಕಟದ ಕಾಲ ಅದು. ಯಾಕಂದರೆ ಕನ್ನಡ ಮೀಡಿಯಂನಿಂದ ಇಂಗ್ಲೀಷ್ ಮೀಡಿಯಂ, ಫಸ್ಟ್ ಕಲ್ಚರ್ ಕ್ಲಾಶ್ ಅಂದರೆ ಶಾಕ್. 2ನೇದು ಸಣ್ಣ ಊರಿನಿಂದ ದೊಡ್ಡ ಊರು, 3ನೇದು ಹಾಸ್ಟೆಲ್ ವಾಸ, ಮನೆ ವಾಸದಿಂದ ಹಾಸ್ಟೆಲ್ ವಾಸ. ಹೀಗಾಗಿ 3 ರೀತಿಯಿಂದ ನಮಗೆ ಅಲ್ಲಿ ಒಂದು ರೀತಿ ಕಲ್ಚರ್ ಶಾಕ್ ಎಲ್ಲರೂ ಅನುಭವಿಸೋದಿದ್ದು. ಭಾಷೆ ಒಂದು ಇಂಗ್ಲೀಷ್ ಮೀಡಿಯಂಗೆ ಹೋದಾಗ ಬೇರೆ ಊರು, ದೊಡ್ಡ ಬಸ್ ಸ್ಟ್ಯಾಂಡಿನ ಊರು. ನಮ್ಮೂರು ಸಿಂಗಲ್ ಬಸ್ ಸ್ಟ್ಯಾಂಡ್, ಸಣ್ಣ ಬಸ್ ಸ್ಟ್ಯಾಂಡು, ಅದು ದೊಡ್ಡ ಬಸ್ ಸ್ಟ್ಯಾಂಡು ಕುಮಟಾ. ಆದರೂ ಕೂಡ ಅಲ್ಲಿ ನನಗೊಂದು ಹಾಸ್ಟೆಲಲ್ಲಿ ಗೆಳೆಯರ ಬಳಗ ಸಿಕ್ತು. ಮಹಾಬಲಮೂರ್ತಿ ಕೊಟ್ಲೆಕೆರೆ, ಅವರು ಕೂಡ ಕನ್ನಡದ ಒಬ್ಬ ನುರಿತ ಬರಹಗಾರ ಈಗ ಅವರಿದ್ದರು. ಆಮೇಲೆ ಯೂಸುಫ್ ಅಂತ ಇದ್ದರು, ನಮ್ಮ ಗಂಗಾವಳಿಯವರು. ನಾಗಭೂಷಣ್ ಹೆಗಡೆ ಅಂತ ಇದ್ದ. ಆಮೇಲೆ SK ಪ್ರಭು ಅಂತ ಭಟ್ಕಳದೊಬ್ಬ ನಮ್ಮ ಸ್ನೇಹಿತರಿದ್ದರು. ಆ ಥರ ನಾವೆಲ್ಲರದ್ದು ಒಂದು ಗ್ಯಾಂಗ್ ಇತ್ತು ಅಲ್ಲಿ. ನಾವು ತುಂಬ ಖುಷಿಯಿಂದ ಆಗ ಸಾಹಿತ್ಯದ ಬಗ್ಗೆ ಆಗ ಸಾಕ್ಷಿ ಪತ್ರಿಕೆ, ನನಗೆ ಕುಮಟಾ ಕಾಲೇಜ್ ಅಂದ್ಕೊಳ್ಳಿ ನೆನಪಾಗೋದು. ಅಡಿಗರು ಆಗ ತರ್ತಾ ಇದ್ದಂಥ, ಸಾಗರದಿಂದ ಬರ್ತಾ ಇದ್ದಂಥ ಸಾಕ್ಷಿ ಅನ್ನುವಂಥ ಒಂದು ಪತ್ರಿಕೆ, ಸಾಹಿತ್ಯಿಕ ಪತ್ರಿಕೆ.
ಅಡಿಗರು ತಮ್ಮ ಕಾವ್ಯದಿಂದ ಹೊಸ ನವ್ಯ ಕಾವ್ಯದ ಅವರು ಪ್ರವರ್ತಕರಾದರು. ಆದರೆ ನಮಗೆಲ್ಲ ನಮ್ಮ ತಲೆಮಾರಿಗೆ ಅಡಿಗರು ಪ್ರಭಾವಿಸಿದ್ದು ಅವರ ಕಾವ್ಯಕ್ಕಿಂತ ಹೆಚ್ಚಾಗಿ ಸಾಕ್ಷಿ ಪತ್ರಿಕೆಯಿಂದ. ಆ ಸಾಕ್ಷಿ ಪತ್ರಿಕೆಯಲ್ಲಿ ಎಲ್ಲರೂ ಆ ಕಾಲದ ಕೀರ್ತಿನಾಥ್ ಪುಟ್ಕೋಟಿ, ಡಿ.ಎ. ಶಂಕರ್, ಯಶವಂತ್ ಚಿತ್ತಾಲು, ಶಾಂತಿನಾಥ್ ದೇಸಾಯಿ, ಕೆ.ವಿ. ತಿರುಮಲೇಶ್, ಪಿ. ಲಂಕೇಶ್, ವಿರಡ್ಡಿಗೋ, ಈ ನೇಮ್ ದೇಮ್ ದೇ ಆರ್. ಈಗ ಎಲ್ಲ ಹಳೆ ಸಾಕ್ಷಿ ಸಂಚಿಕೆ ಇಟ್ಕೊಂಡಿದ್ದೇನೆ. ಅದು ಓಪನ್ ಮಾಡಿದ್ರೆ ಆ ಟೈಮ್ ನನ್ನ ಮನಸ್ಸಲ್ಲಿ ಓಪನ್ ಆಗುತ್ತೆ. ಅದರ ಪರಿಮಳದಲ್ಲೇ ಅದೊಂದಿದೆ. ಈ ತರ ಒಂದು ರೀತಿ ಸರ್ವಗ್ರಾಹಿಯಾಗಿ, ಅಂದ್ರೆ ಹೊಸ ಕನ್ನಡದ ಹೊಸ ಕಾವ್ಯ, ಹೊಸ ವಿಮರ್ಶೆ, ಹೊಸ ಕಥೆ. ಗಿರಿಯವರ ಗತಿಸ್ಥಿತಿ ಆಗ್ತಾನೆ ಬಂದಿತ್ತು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದು ಆಮೇಲೆ A.K. ರಾಮಾನುಜನ್ ಅವರ ಹೊಕ್ಕಳಲ್ಲಿ ಹೂ ಇಲ್ಲ ಬಂದಿತ್ತು, ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದನ್ನೆಲ್ಲ ನಮಗೆ ಸಿಕ್ಕಿದ್ದು ಸಾಕ್ಷಿ ಸಂಚಿಕೆಗಳ ಮೂಲಕ. ಅದನ್ನ ಕುಮಟಾ ಕಾಲೇಜಿನ ಹಾಸ್ಟೆಲ್ ಕೂತ್ಕೊಂಡು ನಾನು, ಮೂರ್ತಿ, ನಾಗಭೂಷಣ್ ಹೆಗಡೆ ನಾವೆಲ್ಲ ಸ್ನೇಹಿತರು ಹಂಚ್ಕೊಳ್ತಾ ಇದ್ವಿ. ಆಮೇಲೆ ಬಾಡಿಗೆ ಸೈಕಲ್ ತಗೊಂಡು ಚಿತ್ರರಂಜನ್ ಟಾಕೀಸ್ ಅಂತ ಬಹಳ ದೂರ, ಅದು ಒಂದು 4 ಕಿಲೋಮೀಟರ್ ದೂರ, ಅಲ್ಲಿ ಹೋಗಿ ರಾತ್ರಿ ಪಿಕ್ಚರ್ ನೋಡ್ಕೊಂಡು ಬಾಡಿಗೆ ಸೈಕಲ್ ಅಲ್ಲಿ ವಾಪಸ್ ಬರ್ತಾ ಇದ್ವಿ. ಹೀಗಾಗಿ ಕುಮಟಾ ನನಗೆ ತುಂಬಾ ಒಂದು ರೀತಿ ಅಂದ್ರೆ ಈ 3 ಭಯ, ಸಣ್ಣ ಊರಿಂದ ದೊಡ್ಡ ಊರು, ಇಂಗ್ಲಿಷ್ ಮೀಡಿಯಂನಿಂದ ಇದು ಕನ್ನಡ ಮೀಡಿಯಂನಿಂದ ಇಂಗ್ಲಿಷ್ ಮೀಡಿಯಮ್ಮು, ಮನೆವಾಸದಿಂದ ಹಾಸ್ಟೆಲ್ ವಾಸ, ಈ 3 ಭಯಗಳನ್ನು ನೀಗಿಸಿಕೊಳ್ಳೋದಕ್ಕೆ ನಮಗೆ ಗೆಳೆಯರು, ಈ ಸಾಹಿತ್ಯ ಪ್ರೇಮ, ಆಮೇಲೆ ನಾಟಕಗಳ ಪ್ರೇಮ, ಸಿನಿಮಾ ಪ್ರೇಮ, ಇದೆಲ್ಲ ಒಟ್ಟಿಗೆ ಅಲ್ಲಿ ನನಗೆ ನೆನಪಾಯಿತು. ಧಾರವಾಡಕ್ಕೆ ಹೋದೆ MSc ಮಾಡೋದಕ್ಕೆ. ಬಯೋಕೆಮಿಸ್ಟ್ರಿಯಲ್ಲಿ 12 ಜನನೇ ಇದ್ವಿ ನಾವು ಕ್ಲಾಸಲ್ಲಿ. ಧಾರವಾಡ, ನಾನು ಒಂದು ಮಾತು ಹೇಳಬೇಕು, ಉತ್ತರ ಕರ್ನಾಟಕದ ಎಲ್ಲರೂ ಇದನ್ನು ಹೋಗ್ತಾರೆ. ಧಾರವಾಡದಲ್ಲಿ 1 ವರ್ಷ ಕಳೀಲಿ 2 ವರ್ಷ ಕಳೀಲಿ, ಧಾರವಾಡ ಅನ್ನೋದು ಉತ್ತರ ಕರ್ನಾಟಕದ ಎಲ್ಲ ಜೀವಿಯ ಒಂದು ಅಂತರಂಗದ ಒಂದು ಅವಿಭಾಜ್ಯ ಅಂಗವಾಗಿ ಹೋಗ್ಬಿಡ್ತದೆ. 1-2 ವರ್ಷ ಧಾರವಾಡದಲ್ಲಿದ್ದರೆ ಸಾಕು, ಮತ್ತವನು ಯಾವತ್ತೂ ಅದನ್ನು ಮರೆಯಲ್ಲ. ಆ ಧಾರವಾಡ ಅವನೊಳಗೆ ಯಾವತ್ತೂ ಇರುತ್ತೆ, ಅವನು ಆ ಧಾರವಾಡದಲ್ಲಿ ಕೊಡ್ತೀವಿ. ಯಾಕಂದರೆ ನಾವು ಅಲ್ಲಿ ಯೂನಿವರ್ಸಿಟಿ ಹಾಸ್ಟೆಲಲ್ಲಿ ಇದ್ವಿ. ಫಸ್ಟ್ ಟೈಮ್ ಟ್ರೈನ್ ನೋಡಿದ್ದಾಗ ನಾವು ರೈಲೇ ಗೊತ್ತಿಲ್ಲ ನಮಗೆ ಉತ್ತರ ಕನ್ನಡ ಜಿಲ್ಲೆಯವರಿಗೆ. ಆಗಾಗ ಒಂದು ರೈಲು ಹೋಗಿ ಕೂ ಅಂತ ಹೇಳಿ ಯೂನಿವರ್ಸಿಟಿಗೆ ಒಂದು ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇತ್ತು. ಬೇಂದ್ರೆ ಇದ್ರು, ಆವಾಗ ಬೆಟಗೇರಿ ಕೃಷ್ಣ ಶರ್ಮಾ ಇದ್ರು, ಅವ್ರನ್ನೆಲ್ಲ ದೂರದಿಂದ ನೋಡ್ತಿದ್ವಿ ನಾವು. ಆಮೇಲೆ ಚಂದ್ರಶೇಖರ್ ಪಾಟೀಲ್, ಗಿರಡ್ಡಿ ಗೋವಿಂದರಾಜ್, ಇವರೆಲ್ಲ, ಗಿರಡ್ಡಿ ಗೋವಿಂದರಾಜ್ ಗುಲ್ಬರ್ಗಾದಲ್ಲಿದ್ದರು, ಬಟ್ ಅವರ ಸಂಕ್ರಮಣ ಅಲ್ಲಿ ಸಿಗ್ತಾ ಇತ್ತು. ಸಿದ್ಧಲಿಂಗ್ ಪಟ್ಟಣ್ ಶೆಟ್ಟಿ, ಅಲ್ಲಿ ಸಾಹಿತ್ಯ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತಿತ್ತು, ಈಗಲೂ ಇದೆ ಅದು ಧಾರವಾಡ ಮಾರ್ಕೆಟಲ್ಲಿ. ಅಲ್ಲಿ ಸಿಕ್ಕಾಪಟ್ಟೆ ಸಾಹಿತ್ಯಿಕ ಚಟುವಟಿಕೆಗಳಾಗೋದು. ಸೊ ಅಲ್ಲಿ ನಾವು ತುಂಬಾ ಒಂದು ರೀತಿ ಎಲ್ಲ ಬಿಟ್ಬಿಟ್ಟು, ಆಗ ನನ್ನ ಬಗ್ಗೆ ಒಂದು ಉಕ್ತಿನೇ ಚಾಲ್ತಿಯಲ್ಲಿ ಇತ್ತಂತೆ ಅಲ್ಲಿ, ಅದು ಆಮೇಲೆ ಗೊತ್ತಾಯ್ತು. ಏನೋ ಹಿ ಈಸ್ ಕ್ವಿಕ್ ಫಾರ್ ಫಂಕ್ಷನ್ಸ್, ಸಿಕ್ ಫಾರ್ ಎಕ್ಸಾಮ್ಸ್ ಅಂತ. ಅಂದ್ರೆ ಜಯಂತ ಅನ್ಕೊಳ್ಳೆ ಈಸ್ ಕ್ವಿಕ್ ಫಾರ್ ಫಂಕ್ಷನ್ಸ್, ಎಕ್ಸಾಮ್ ಅನ್ಕೊಳ್ಳೆ ಸಿಕ್ ಸರ್ಟಿಫಿಕೇಟ್ ಕೊಟ್ಟು ಒಟ್ಟು ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ. ಅದನ್ನ ಈಗ ನಾನು ಒಂಥರ, ಈಗಲೂ ನನಗೆ ಭಯ ಆಗುತ್ತೆ, ಎಕ್ಸಾಮ್ ಅನ್ಕೊಳ್ಳೆ ಹೊಟ್ಟೆಲಿ ಒಂಥರ ಸಂಕಟ ಆಗುತ್ತೆ. ಯಾಕಂದ್ರೆ ಈ ತರ ಏನೇನೋ ಕಾರ್ಯಕ್ರಮಗಳು, ಕವಿಗೋಷ್ಠಿ ಅಂತೆ, ಆಮೇಲೆ ನವನಿರ್ಮಾಣ ಸಮಿತಿಯ ಮೀಟಿಂಗ್ ಅಂತ ಹೀಗೆಲ್ಲ ನಡೀತಾ ಇತ್ತು. ಆಮೇಲೆ ನಾನು ಸೈನ್ಸ್ ಸ್ಟೂಡೆಂಟು, ನಮಗೆ ಬೆಳಗಿಂದ ಸಂಜೆ ತನಕ ಪ್ರಾಕ್ಟಿಕಲ್ಸ್ ಎಲ್ಲ ಇರ್ತಿತ್ತಲ್ಲ. ಹೀಗಾಗಿ ಅದು ಒಂಥರ ಭಯ ಮತ್ತು ಬೆರಗು ಎರಡೂ ಇರುವಂತ ಒಂದು ಕಾಲ ಧಾರವಾಡ ಪಾಲಿಗೆ. ಅದಕ್ಕಾಗಿ ಧಾರವಾಡನ ನಾನು ಯಾವತ್ತೂ ಮರೆಯೋದಿಲ್ಲ.